ನಾನು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನಮ್ಮ ಕೊಡಗಿನಲ್ಲಿ ಟೂರಿಸಂ ಮತ್ತೆ ಹಾಸ್ಪಿಟಾಲಿಟಿ ರಿಲೇಟೆಡ್ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಶ್ರೀಲಂಕಾದಲ್ಲಿ ಒಂದು ಅಪರ್ಚುನಿಟಿ ಸಿಕ್ಕಿ ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗಿ ನಮ್ಮ ಕೊಡಗಿನ ಒಂದು ಡೀಟೇಲ್ಸ್ ಅಲ್ಲಿ ಶೇರ್ ಮಾಡೋಕೆ ಒಂದು ಅವಕಾಶ ಸಿಕ್ತು. ಅದು ಅಲ್ಲದೆ ಒಂದು ಏಷ್ಯನ್ ಐಕಾನ್ ಅಂತ ಹೇಳ್ಬಿಟ್ಟು 2024 ಅವಾರ್ಡ್ ಬಂತು. ಸೊ ತುಂಬಾ ಒಳ್ಳೆ ವಿಷಯ ಏನಂತ ಹೇಳಿದ್ರೆ ಶ್ರೀಲಂಕಾ ತುಂಬಾ ಡೆವಲಪ್ ಆಗಿದೆ, ತುಂಬಾ ಟೂರಿಸಂಗೂ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೊ ನಾನು ನಮ್ಮ ಒಂದು ಕೊಡಗಿನಲ್ಲಿ ನಡೆದಂತ ಕೆಲವು ಘಟನಾವಳಿಗಳನ್ನ ಹೇಳ್ಕೊಂಡು ನನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೆ. ಸ್ಪೆಷಲಿ 2018 ಫ್ಲಡ್ ಆದಾಗ ಎಲ್ಲರೂ ಒಂದು ಅಳಿಲ್ ಸೇವೆ ಯಾವ ತರ ಮಾಡಿದ್ರು, ಮತ್ತೆ ನಮ್ಮ ಹಾಸ್ಪಿಟಾಲಿಟಿಯಿಂದ ಯಾವ ತರ ಒಂದು ನಾವು ನೇಚರ್ನ ತುಂಬಾ ನಮ್ಮ ಒಂದು ಪಾಸಿಟಿವ್ ಇದರಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ. ಸೊ ನಮ್ಗೆ ಅದೊಂದು ಸಿಚುವೇಶನ್ ಬಂತು, ಎಲ್ಲರೂ ಸೇರ್ಕೊಂಡು ಆ ನೇಚರ್ಗೆ ಎಷ್ಟಾಗುತ್ತೋ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ರು, ಬೇರೆ ಬೇರೆ ಅಸೋಸಿಯೇಷನ್ ಒಟ್ಟಿಗೆ ಸೇರ್ಕೊಂಡು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು. ಕೊಡಗಿನಲ್ಲಿ ಯಾರೇ ಆಗಲಿ ಒಂದು ಹಾಸ್ಪಿಟಾಲಿಟಿ ಮತ್ತೆ ಟೂರಿಸಂ ಅಲ್ಲಿ ಇದ್ರೆ ನಾವು ಆದಷ್ಟು ವೆನೆವರ್ ದೇರ್ ಇಸ್ ಅ ಚಾನ್ಸ್ ಅಲ್ಲ, ನಾವು ಮ್ಯಾಕ್ಸಿಮಮ್ ನೇಚರಿಗೆ ರಿಟರ್ನ್ ಕೊಡಬೇಕು, ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕಾಗುತ್ತೆ. ಎಕೋ ಟೂರಿಸಂ ರಿಲೇಟೆಡ್ ಸಸ್ಟೈನೇಬಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ತುಂಬಾ ಸಣ್ಣ ಪುಟ್ಟ ವಿಚಾರಗಳು ಮಾಡ್ಕೊಂಡು ಬಂದ್ರೆ ನಮ್ಮ ಕೊಡಗಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಬಹುದು. ಜಾಬ್ ಆಪರ್ಚುನಿಟೀಸ್ ಬೇರೆ ಬೇರೆ ತರದಲ್ಲಿ ಇರುತ್ತೆ, ಬಟ್ ಕೊಡಗಲ್ಲಿ ನಾವು ಟೂರಿಸಂ ಕಡೆಯಿಂದ ತುಂಬಾ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟ್.